ಕಾಂಗ್ರೆಸ್ನಲ್ಲಿ ಸಚಿವರ ಹನಿ ಟ್ರ್ಯಾಪ್ ಹಲ್ಚಲ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಎಂಟ್ರಿಯಾಗಿ ವರದಿ ಕೇಳಿದೆ. ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಗುರುವಾರ ಕ್ಯಾಬಿನೆಟ್ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕರೆಯದೇನು, ಪ್ರತಿ ಗುರುವಾರ ಕ್ಯಾಬಿನೆಟ್ ನಡೆಯುತ್ತೆ. ಹನಿ ಟ್ರ್ಯಾಪ್ ತನಿಖೆ ಭವಿಷ್ಯ ಗುರುವಾರ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಯಾವ ತನಿಖೆ ಎಂಬ ಬಗ್ಗೆ ನಿರ್ಧಾರ. ಈಗಾಗಲೇ ಸದನದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ದಾರೆ. ಜೊತೆಗೆ ದೂರು ಕೊಡುವಂತೆ ಸಚಿವ ರಾಜಣ್ಣ ಅವ್ರನ್ನ ಮನವೊಲಿಸುವ ಕೆಲಸ ಕೂಡ ಆಗುತ್ತೆ. ಅವ್ರಿಗಾಗಲೇ 4-5 ದಿನ ಆದರೂ ತಂದೆ ಮತ್ತು ಮಗ ಇಬ್ಬರು ದೂರು ಕೊಟ್ಟಿಲ್ಲ. ನಾವು ಆದಷ್ಟು ಬೇಗ ದೂರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬ್ಯುಸಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರೋ ಅವ್ರನ್ನ ತಡಿತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ದೂರು ಕೊಡ್ತಾರೆ, DGಗೆ ದೂರು ಕೊಡಬೇಕು. ಕೊಟ್ಟ ನಂತರ ತನಿಖೆ ಆಗುತ್ತೆ. ಬಟ್ ಇದಕ್ಕೆ ಅಂತ ಏನು ಕ್ಯಾಬಿನೆಟ್ ಕರೆದಿಲ್ಲ. ಪ್ರತಿ ಗುರುವಾರ ಸಾಮಾನ್ಯವಾಗಿ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಅದರಲ್ಲಿ ಹಲವಾರು ನಿರ್ಧಾರಗಳನ್ನು ಸಚಿವ ಸಂಪುಟ ಸಭೆ ತಗೊಳ್ಳುತ್ತೆ. ಈ ಬಾರಿ ಗುರುವಾರ ಏನು ತೀರ್ಮಾನ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ತನಿಖೆ, SIT ರಚನೆ ಮಾಡ್ತಾರಾ ಅಥವಾ ಸಿಟ್ಟಿಂಗ್ ಜಡ್ಜ್ ಒಬ್ಬರಿಂದ ತನಿಖೆಯನ್ನು ಮಾಡೋದಕ್ಕೆ ಹೇಳ್ತಾರಾ, ನಿವೃತ್ತ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆ ಆಗುತ್ತಾ, ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ಯಾಕೆಂದರೆ ಹೈಕಮಾಂಡ್ ಇವಾಗ ವರದಿಯನ್ನು ಕೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ. ನಾಳೆ ದಿನ ಹೈಕಮಾಂಡ್ ಪ್ರಶ್ನೆ ಮಾಡ್ಬೋದು, ನೀವೇನು ಕ್ರಮ ತೊಗೊಂಡ್ರಿ ಅಂತ. ಅದಕ್ಕೋಸ್ಕರ ಈ ನಿರ್ಧಾರಕ್ಕೆ ಬರಲಾಗಿದೆ.